ಸೀಸನ್ 18ಕ್ಕೆ ಈಗಾಗಲೇ ಆರ್ಸಿಬಿ ಭರ್ಜರಿ ತಯಾರಿ ನಡೆಸುತ್ತಿದೆ. ಹರಾಜಿನಲ್ಲಿ ಉತ್ತಮ ಆಟಗಾರರನ್ನು ಖರೀದಿ ಮಾಡುವ ಮೂಲಕ ಒಂದು ಸ್ಟ್ರಾಂಗ್ ಟೀಮ್ ಕಟ್ಟಿರೋ ಆರ್ಸಿಬಿ ಈ ಬಾರಿ ಕಪ್ ಗೆಲ್ಲುವ ವಿಶ್ವಾಸದಲ್ಲಿ ಇದೆ. ಹೀಗಿರುವಾಗ ಈ ಬಾರಿ ಯಾರ ನಾಯಕತ್ವದಲ್ಲಿ ಆರ್ಸಿಬಿ ಕಪ್ ಗೆಲ್ಲಲಿದೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ. ಕಾರಣ ಇನ್ನೂ ಸಹ ಆರ್ಸಿಬಿ ಈ ಬಾರಿ ತಂಡವನ್ನು ಮುನ್ನಡೆಸುವ ಸಾರಥಿ ಯಾರು ಅನ್ನೋದನ್ನ ರಿವೀಲ್ ಮಾಡಿಲ್ಲ. ಆ ಕುತೂಹಲ ಇನ್ನೂ ಕೂಡ ಹಾಗೆ ಇದೆ. ಸದ್ಯ ಆರ್ಸಿಬಿ ಈ ಬಾರಿ ಮತ್ತೆ ವಿರಾಟ್ ಕೊಹ್ಲಿಗೆ ಪಟ್ಟ ಕಟ್ಟಲಿದೆ ಅನ್ನೋ ಮಾತುಗಳು ಒಂದು ಕಡೆ ಆದರೆ, ಈ ಬಾರಿ ಯುವ ಆಟಗಾರನಿಗೆ ಪಟ್ಟ ಕಟ್ಟಲಿದೆ ಅನ್ನೋ ಮಾತು ಸಹ ಕೇಳಿ ಬರ್ತಾ ಇದೆ. ಹೀಗಾಗಿ ಅಭಿಮಾನಿಗಳಲ್ಲಿ ಕುತೂಹಲ ತುಂಬಾನೇ ಹೆಚ್ಚಾಗಿದೆ. ಸದ್ಯ ಕ್ಯಾಪ್ಟನ್ ವಿಚಾರವಾಗಿ ಚರ್ಚೆಗಳು ನಡೀತಾ ಇದ್ದು, ಇದೀಗ ಈ ವಿಚಾರವಾಗಿ ಆರ್ಸಿಬಿಯ ಸಿಒಒ ಮಾತನಾಡಿದ್ದಾರೆ. ಅದು ಕ್ಯಾಪ್ಟನ್ ವಿಚಾರವಾಗಿ ಸಿಒಒ ರಾಜೇಶ್ ಮೆನನ್ ಮಾತನಾಡಿದ್ದು, ಮುಂದಿನ ಸೀಸನ್ಗೆ ಆರ್ಸಿಬಿ ಕ್ಯಾಪ್ಟನ್ ಯಾರು ಅನ್ನೋ ವಿಚಾರದಲ್ಲಿ ಚರ್ಚೆ ನಡೆಯುತ್ತಿದೆ. ಆದರೆ ತಂಡದಲ್ಲಿ ಕ್ಯಾಪ್ಟನ್ಸಿ ವಿಚಾರವಾಗಿ ಯಾವುದೇ ಚರ್ಚೆ ನಡೆದಿಲ್ಲ. ನಮ್ಮ ತಂಡದಲ್ಲಿ ಕ್ಯಾಪ್ಟನ್ ಮೆಟೀರಿಯಲ್ ಇರೋ ಸಾಕಷ್ಟು ಆಟಗಾರರು ಇದ್ದಾರೆ. ಯಾರನ್ನು ನಾಯಕರನ್ನಾಗಿ ಮಾಡಬೇಕು ಅನ್ನೋ ಬಗ್ಗೆ ನಾವು ಯಾವುದೇ ತೀರ್ಮಾನವನ್ನು ಮಾಡಿಲ್ಲ. ಸದ್ಯ ತಂಡದಲ್ಲಿ ಕೆಲ ಸ್ಥಾನಗಳು ಖಾಲಿ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವ ರೀತಿ ಬೌಲರ್ಗಳು ಇರಬೇಕು ಅನ್ನೋ ಬಗ್ಗೆ ಮಾತ್ರ ಚರ್ಚೆ ನಡೆಯುತ್ತಿದೆ. ನಾವು ಮ್ಯಾಚ್ನ ಅಗತ್ಯಕ್ಕೆ ತಕ್ಕ ಹಾಗೆ ಈ ಬಾರಿ ಸ್ಟಾರ್ ಆಟಗಾರರನ್ನು ಬಳಕೆ ಮಾಡಿಕೊಳ್ಳುವ ಪ್ಲಾನ್ನಲ್ಲಿ ಇದ್ದೇವೆ. ಈ ಬಾರಿ ಪ್ಲಾನ್ ಪ್ರಕಾರವೇ ನಾವು ಹರಾಜಿನಲ್ಲಿ ಆಟಗಾರರನ್ನು ಖರೀದಿ ಮಾಡಿದ್ದೇವೆ ಅನ್ನೋ ಮಾತನ್ನ ಸಿಒಒ ಹೇಳಿಕೊಂಡಿದ್ದಾರೆ. ಇನ್ನು ಈ ಬಾರಿ ವಿರಾಟ್ ಕೊಹ್ಲಿ ತಂಡದ ನಾಯಕತ್ವ ವಹಿಸಿಕೊಳ್ಳುವ ಬಗ್ಗೆ ಅನೇಕ ಮಾತುಗಳು ಕೇಳಿ ಬರ್ತಾ ಇದೆ. ಕೊಹ್ಲಿ ಒಂದು ದಶಕದವರೆಗೂ ಆರ್ಸಿಬಿ ತಂಡವನ್ನು ಲೀಡ್ ಮಾಡಿದ್ದಾರೆ. ಅವರ ಗೆಲುವಿನ ಆವರೇಜ್ 48% ಇದೆ. ಎಲ್ಲ ತೀರ್ಮಾನಗಳು ಸಹ ಮುಂದಿನ ದಿನಗಳಲ್ಲಿ ಆಗಲಿದೆ. ಆದರೆ ಸದ್ಯ ಯಾವುದೇ ರೀತಿಯ ತೀರ್ಮಾನವನ್ನು ಸಹ ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿಲ್ಲ. ನಾಯಕನ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಚರ್ಚೆಗಳು ಆಗಬೇಕು ಅನ್ನೋ ಮಾತುಗಳನ್ನು ಆರ್ಸಿಬಿಯ ಸಿಒಒ ರಾಜೇಶ್ ಮೆನನ್ ಹೇಳಿಕೊಂಡಿದ್ದಾರೆ.